5 ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರ ಕೋರಿಕೆ ಏನು, ಮತದಾರರ ಮಾತು ಮನಸ್ಸಿನಲ್ಲೇನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಜನ ಮನ ಮತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್. ಈ ಕ್ಷೇತ್ರದ ಶಾಸಕರು ಬಿಜೆಪಿ ಪಕ್ಷದ ಮಸಾಲೆ ಜಯರಾಮ್. ಶಾಸಕರು ತಮ್ಮ ಅಧಿಕಾರಾವಧಿಯಲ್ಲಿ ಜನರಲ್ಲಿ ಯಾವ ಭಾವನೆ ಮೂಡಿಸಿದ್ದಾರೆ, ಬೇಡಿಕೆ ಪೂರೈಕೆಯ ಅನುಪಾತವೇನು? 2023ಕ್ಕೆ ಆಯ್ಕೆಯಾಗೋ ಜನನಾಯಕನಿಂದ ಮತದಾರರು ಬಯಸ್ತಾ ಇರೋದಾದ್ರೂ ಏನನ್ನ ಅನ್ನೋ ಹಿನ್ನೋಟ ಮುನ್ನೋಟಗಳೊಂದಿಗೆ ನಾವಿವತ್ತಿದ್ದೇವೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಕ್ಷೇತ್ರದ ಜನ ಮನ ಮತ ಹೇಗಿದೆ, ಏನಿದೆ ನೋಡೋಣ ಬನ್ನಿ. ತುಮಕೂರು ಜಿಲ್ಲೆಯ ಪ್ರತಿಷ್ಠಿತ ಕಣದಲ್ಲೊಂದು ತುರುವೇಕೆರೆ ಕ್ಷೇತ್ರ. ಚುನಾವಣೆ ನಡೆದಾಗಿನಿಂದ ಈವರೆಗೂ ಕಾಂಗ್ರೆಸ್ 5 ಬಾರಿ, 2 ಬಾರಿ ಜನತಾ ಪಕ್ಷ ಗೆದ್ದಿದೆ. 3 ಬಾರಿ ಜೆಡಿಎಸ್ ಹಾಗೂ 2 ಬಾರಿ ಬಿಜೆಪಿ ಕೂಡ ವಿಜಯದ ನಗೆ ಬೀರಿದೆ. 2018ರಲ್ಲಿ ಮೊದಲ ಬಾರಿಗೆ ಬಿಜೆಪಿಯಿಂದ ಕಣಕ್ಕಿಳಿದ ಮಸಾಲೆ ಜಯರಾಮ್ ಗೆದ್ದಿದ್ದಾರೆ. ತೆಂಗು ಅಡಿಕೆ ಬೆಳೆಗಾರರೇ ಹೆಚ್ಚಿರುವ ಕ್ಷೇತ್ರವಿದು. ಹೇಮಾವತಿ ನೀರು ಹರಿಸುವ ವಿಚಾರವೂ ಕೂಡ ಚುನಾವಣೆ ಪ್ರಚಾರದ ಪ್ರಮುಖ ಅಸ್ತ್ರವಾಗಿದೆ. ಕ್ಷೇತ್ರದಲ್ಲಿನ ಜಾತಿವಾರು ಮತಗಳನ್ನು ನೋಡೋದಾದ್ರೆ ಒಟ್ಟು ಮತಗಳು 1,80,665. ಇವರಲ್ಲಿ ಒಕ್ಕಲಿಗರು, ಲಿಂಗಾಯತರು ಹಾಗೂ ಎಸ್ಸಿ ಹಾಗೂ ಎಸ್ಟಿ ಮತಗಳೇ ನಿರ್ಣಾಯಕ. ಕ್ಷೇತ್ರದಲ್ಲಿ ಸ್ಪರ್ಧೆ ಹೇಗಿದೆ, ಅಖಾಡದಲ್ಲಿ ಯಾರಿದ್ದಾರೆ ಅಂತ ನೋಡೋಣ. ಬಿಜೆಪಿಯಿಂದ ಹಾಲಿ ಶಾಸಕ ಮಸಾಲೆ ಜಯರಾಮ್, ಕಾಂಗ್ರೆಸ್ನಿಂದ ಬೆಮೆಲ್ ಕಾಂತರಾಜ್ ಕಣದಲ್ಲಿದ್ರೆ ಜೆಡಿಎಸ್ನಿಂದ ಎಂಟಿ ಕೃಷ್ಣಪ್ಪ ಅಖಾಡಕ್ಕೆ ಧುಮುಕಿದ್ದಾರೆ. ಕಳೆದ 5 ವರ್ಷದಲ್ಲಿ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಆಗಿದೆ, ಏನ್ ಕೆಲಸ ಬಾಕಿ ಇವೆ ಅಂತ ನೋಡೋಣ. ತಾಲೂಕಿನ ಪ್ರತಿ ಕೆರೆಗಳಿಗೂ ಹೇಮಾವತಿ ನೀರು ಹರಿಸಿದ್ದು ಸಾಧನೆ. ಆಸ್ಪತ್ರೆಗಳ ನವೀಕರಣದ ಜೊತೆ 250 ಹೊಸ ಶಾಲಾ ಕಟ್ಟಡಗಳ ನಿರ್ಮಾಣ ಮಾಡಲಾಗಿದೆ. ಏನ್ ಕೆಲಸ ಆಗಿಲ್ಲ ಅಂದ್ರೆ ಕ್ಷೇತ್ರದ ಎಲ್ಲಾ ಕಡೆ ರಸ್ತೆ, ನೀರು ಸೇರಿ ಮೂಲಸೌಕರ್ಯ ಇಲ್ಲ. ಕೈಗಾರಿಕೆ ಇಲ್ಲದ ಕಾರಣ ಜನರಿಗೆ ಕೆಲಸ ಇಲ್ಲ, ಗುಳೆ ಹೋಗುವಂತಾಗಿದೆ. ಕ್ಷೇತ್ರದ ಜನರ ಬೇಡಿಕೆಗಳೇನು ಅಂತ ನೋಡೋದಾದ್ರೆ ತುರುವೇಕೆರೆ ಪಟ್ಟಣದ ಸಮಗ್ರ ಅಭಿವೃದ್ಧಿ ಮಾಡಬೇಕು, ಅನುದಾನ ತಂದು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಇದ್ರ ಜೊತೆ ಕೊಬ್ಬರಿಗೆ ನ್ಯಾಯಯುತ ಬೆಲೆ ಕೊಡಿಸಬೇಕೆಂಬ ಬೇಡಿಕೆ ಇದೆ. ಎಲ್ಲ ಬೇಡಿಕೆಗಳೊಂದಿಗೆ ಜನ ಈ ಬಾರಿ ಎಲೆಕ್ಷನ್ಗೆ ಸಜ್ಜಾಗ್ತಿದ್ದಾರೆ. ಬಾಣಸಂದ್ರ ಗ್ರಾಮದಲ್ಲಿದ್ದೀವಿ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಜನ ಮನ ಮತ ಕಾರ್ಯಕ್ರಮವನ್ನ ಇಲ್ಲಿನ ಗ್ರಾಮಸ್ಥರ ಅಭಿಪ್ರಾಯಗಳನ್ನ ಪಡೆಯುವ ಮೂಲಕ ಇಲ್ಲಿಂದಲೇ ಆರಂಭ ಮಾಡೋಣ ಬನ್ನಿ. ತುರುವೇಕೆರೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಬಿಸಿಲು. ಈ ಬಿಸಿಲು ದಣಿವನ ನೀಗಿಸ್ಕೊಳಕ್ಕೆ ಅಂತ ಒಳ್ಳೆ ಹಳ್ಳಿ ಮರ, ಬೇವಿನ ಮರದ ಕೆಳಗಡೆ ತಂಪಾಗಿ ಗ್ರಾಮಸ್ಥರೆಲ್ಲ ಕೂತಿದ್ದಾರೆ. ಮಾತಾಡ್ತಾ ಹೋಗೋಣ. ಚೂರು ಈ ಕಡೆ ಬನ್ನಿ. ಖಂಡಿತವಾಗಿ ನಿಮ್ಮನ್ನು ಮಾತಾಡ್ಸಕ್ಕೆ ಬಂದಿರೋದು. ಸರ್, ಒಂದ್ ಕಡೆ ರಾಜ್ಯದಲ್ಲಿ ಬಿಸಿಲು ಕಾವು, ಮತ್ತೊಂದ್ ಕಡೆ ಚುನಾವಣಾ ಕಾವು. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ ಸರ್? 3 ಪಕ್ಷಗಳ ನಡುವೆ ಫೈಟಾ ಹೇಗಿದೆ? 3 ಪಕ್ಷಗಳ ಫೈಟ್ ಇದೆ. ಆದ್ರೆ ನಾನೊಂದು ಹೇಳ್ತೀನಿ ಸ್ವಾಮಿ, ಈಗ ಬಿಜೆಪಿ ಅವರು ಇವಾಗ 10 kg ಕೊಡೋದು ಕಮ್ಮಿ ಮಾಡ್ಬಿಟ್ಟು 4 kg ಕಮ್ಮಿ ಮಾಡಿ 6 kg ಅಕ್ಕಿ ಕೊಡ್ತಾವ್ರೆ. ಆಮೇಲೆ ಪೆನ್ಷನ್ ಅವ್ರಿಗೆ ಮಾಡ್ಕೊಂಡ್ರು. ಇವರಿಗೆ ರಾಜ್ಯ ಸರ್ಕಾರದವ್ರ ಪೆನ್ಷನ್ ಮಾಡಿಲ್ಲ. ಫ್ರೀಡಂ ಪಾರ್ಕ್ ಅಲ್ಲಿ 102 ದಿವಸ 105 ದಿವಸ ಒದ್ದಾಡಿ ಸಾಕೋದ್ರ ಅಲ್ಲವ. ಇವ್ರು ಪೆನ್ಷನ್ ಮಾಡಿಲ್ಲ. ಇವ್ರು ಯಾಕೆ ಮಾಡಿಲ್ಲ? ಇವ್ರು ಮನೆಯಿಂದ ಕೊಡ್ತಾರಾ? ಅಲ್ಲ, ಮನೆಯಿಂದ ಕೊಡ್ತಾರಾ? GST ನಮ್ಮ ಇಂಡಿಯನ್ ದೇಶಕ್ಕೆ GST ಅಲ್ಲ, ಮುಂದುವರೆದ ರಾಷ್ಟ್ರಕ್ಕೆ GST ಮಾಡ್ಬಿಟ್ಟು ಎಲ್ಲದಕ್ಕೂ ಒಂದು 60 ರೂಪಾಯಿ 100 ಗ್ರಾಮ್ ಜೀರಿಗೆ ಹಾಕಿ ಜಡಿದ್ಬಿಟ್ಟು ಎಲ್ಲಕ್ಕೂ ಮಾಡ್ಬಿಟ್ಟು ಇದು ಮುಂದುವರೆದ ರಾಷ್ಟ್ರಕ್ಕೆ ಅಲ್ವಲ್ಲ GST, ಈ ನಮ್ಮ ರಾಷ್ಟ್ರಕ್ಕೆ ಅನ್ವಯಿಸಲ್ಲ. ಹಾಲಿ ಶಾಸಕರು ಮಸಾಲೆ ಜಯರಾಮ್ ಬಿಜೆಪಿನವರು, ಅವ್ರು ಗೆಲ್ಬೋದಾ? JDS ಕಾಂಗ್ರೆಸ್? ಸರ್, ಇಲ್ಲಿ 3 ಪಕ್ಷನೂ ಕೂಡ ಫೈಟ್ ಇದೆ. ಆದ್ರೆ ಇಲ್ಲಿ ಏನು ಉಪಕಾರ ಮಾಡಿದ್ದಾರೆ, ಜನಸೇವೆ ಯಾರು ಮಾಡಿದ್ದಾರೆ ಅವ್ರಿಗೆ ಖಂಡಿತ ನಾವು ವೋಟ್ ಕೊಡ್ಬೇಕು. ಯಾರು ಮಾಡಿದ್ದಾರೆ ಅಂತೀರಾ? ಈಗ ಇಲ್ಲಿ ಒಂದು ರೀತಿಯಲ್ಲಿ ಇಲ್ಲಿ ಇವತ್ತು ನೋಡ್ಕೊಂಡ್ರೆ ಜನತಾ ದಳದವ್ರು ಮಾಡಿದ್ದಾರೆ ಸರ್. ಹೌದು ಸರ್. ಯಾಕೆ ಅಂದ್ರೆ ಕುಮಾರಸ್ವಾಮಿಯವರು ರೈತರ ಪರವಾಗಿ ಅವತ್ತಿನ ದಿವಸ 2 ಲಕ್ಷದಿಂದ 5 ಲಕ್ಷ ತನಕ ಸಾಲ ಮನ್ನಾ ಮಾಡಿದ್ದಾರೆ. ಏನೀಗ ಅಭಿವೃದ್ಧಿ ಆಗಿದೆ, ನಮ್ಮ ಅಭಿವೃದ್ಧಿಯ ಮೂಲ ಮತ್ತು ಬಿಜೆಪಿ ಹೇಳ್ತಿದೆ. ನೋಡಿ ಸರ್, ಗ್ಯಾಸ್ ಕೊಟ್ರು, ಗ್ಯಾಸ್ ಸ್ಟಾಪ್ ಮಾಡಿಬಿಟ್ರು. ಏನೊಂದು ವಸ್ತು ತಗೊಂಡ್ರು ಇವತ್ತು ನಮ್ಮ ಪ್ರಪಂಚದಲ್ಲಿ GST ಚಪ್ಪಲಿ ತಗೊಂಡು ನಮ್ಮ ಆಹಾರದನ್ನ ನಾವು ತಿನ್ನೋಕ್ಕೂ GST, ನಮ್ಮ ಬಟ್ಟೆಗೂ GST,
ನಾವು ಇವತ್ತಿನ ಆಗ್ತಕ್ಕಂಥ ಪ್ರತಿಯೊಂದು ವಸ್ತು ಟೀ ಕುಡಿಯೋಕೆ ಹೋದ್ರು ಜಿ ಎಸ್ ಟಿನೇ, ಮಾತ್ರೆ ತಗೊಂಡೋಕೆ ಹೋದ್ರು ಜಿ ಎಸ್ ಟಿನೇ. ಈ ಸರ್ಕಾರ ಏನಕ್ಕೆ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಈಗ ಕಾಂಗ್ರೆಸ್ ಅವರು ಹೇಳಿದ್ದಾರೆ ಬಂದೆಲ್ಲ ಉಚಿತವಾಗಿ ಕರೆಂಟು ಅಕ್ಕಿ ಎಲ್ಲರೂ ಕೂಡ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನೋಡ್ಬಿಟ್ಟಿದೀವಿ ಸರ್, ಖಂಡಿತವಾಗ್ಲೂ ಜೆ ಡಿ ಎಸ್ಸೇ ಬರಬೇಕು. ಕಾಂಗ್ರೆಸ್ ನೋಡಿ ಸಾಕಾಗ್ಬಿಟ್ಟೈತಿ. ಜೆ ಡಿ ಎಸ್ ಬಂದರೆ ಭಾಳ ಕ್ಷೇಮ. ಕುಮಾರಸ್ವಾಮಿಗೆ ಆಳ್ತಕ್ಕಂಥ ಕೆಪಾಸಿಟಿ ಇದೆ. ಅವರು ಇನ್ನು ಅವನು ಆ ಸರಿಲೂ ಹಾಳು ಮಾಡಿ ಹಾಕಿದ್ರು, ಈ ಸರಿ ಇಲ್ಲಾರು ಪೂರ್ತ ಅವನಿಗೆ ಏನಾದ್ರೂ ಬಲ ಬಂದರೆ ನಮ್ಮ ಕರ್ನಾಟಕ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಈಗ ತುರುವೇಕೆರೆನಲ್ಲಿ ಮಸಾಲೆ ಜಯರಾಮ್ ಅವ್ರು ನೋಡಿ ಜನ ಓಟ್ ಹಾಕ್ತಾರ ಅಥವಾ ಬಿಜೆಪಿ ಅಭಿವೃದ್ಧಿ ಕೆಲಸ ಅಥವಾ ಮೋದಿ ಅವ್ರು ನೋಡಿ ಓಟ್ ಹಾಕ್ತಾರ? ಮೋದಿ ನೋಡಿ ಹೆಚ್ಚು ಕಮ್ಮಿ ಅಲ್ಲವ. ಇಡೀ ದೇಶದಲ್ಲೇ ನಮ್ ದೇಶದ ಹೆಸರು ಉಳ್ಕೋಬೇಕು ಅಂದ್ರೆ ಮೋದಿ ನೋಡ್ಕೊಂಡೆ ಎಲ್ಲರೂ ಹಾಕೋದು. ಎಲ್ಲ ಜಿ ಎಸ್ ಟಿ ಬೆಲೆ ಏರಿಕೆ ಮಾಡ್ಬಿಟ್ಟಿದ್ದಾರೆ ಮೋದಿ ಅವರು. ಅಭಿವೃದ್ಧಿ ಮಾಡಕ್ಕೋಸ್ಕರ ಜಿ ಎಸ್ ಟಿ ಹಾಕ್ಲೇಬೇಕು. ಜಿ ಎಸ್ ಟಿ ಹಾಕ್ತಿದ್ರೆ ನಿಂತ ಟ್ಯಾಕ್ಸ್ ಹಾಕ್ತಿದ್ರೆ ನಿನಗೆ ಆದಾಯ ಬರ್ತದ್ರೆ ನೀನ್ ಹೆಂಗ್ ಅಭಿವೃದ್ಧಿ ಮಾಡ್ತೀಯ? ಎಲ್ಲಾರ್ದು ನಮ್ದು ಶೇರ್ ಇರುತ್ತೆ ಅಭಿವೃದ್ಧಿಲಿ, ನಮ್ದು ಜಿ ಎಸ್ ಟಿ ಕಟ್ಟರ್ದೆಲ್ಲರೂ ಶೇರು. ದೇಶದ ಅಭಿವೃದ್ಧಿ ನಮ್ದು ಕಾಣಿಕೆ. ನಮ್ಗೆ ಹೊಟ್ಟೆಗೆ ಇಲ್ದಂಗೆ ನಾವು ದೇಶ ಅಭಿವೃದ್ಧಿ ಫ್ರೀ ಕೊಡ್ತಾ ಇದ್ದಾರೆ, ಫ್ರೀ ಅಕ್ಕಿ ಕೊಡ್ತಾವ್ರೆ ಕೇಂದ್ರ ಸರ್ಕಾರ. ಸಿದ್ದರಾಮಂದಲ್ಲ ಅದು, ಕೇಂದ್ರ ಸರ್ಕಾರದ್ದು. ಸಿದ್ದರಾಮ್ ಬರೀ 3 kg ಕೊಡ 3 ರೂಪಾಯಿ ಕೊಡೋದು. ಸಿದ್ದರಾಮಂದು ಅಲ್ಲ ಅದು, ನಮ್ದೇ ದುಡ್ಡು. ಅದರಿಂದಾಗಿ ಈ ಸಲ ಅಕ್ಕಿ ಕೊಡಕ್ಕೆ ಇಲ್ಲ. ಯಾರು ಆಳ್ ಸಿಗ್ದಂಗಾಗ್ಯವ್ರೆ. 600 ರೂಪಾಯಿ 1000 ರೂಪಾಯಿ ಕೂಲಿ ಈಗ ಒಬ್ರಿಗೆ. ಯಾಕೆ ಹಿಂಗಾಗಿರೋದು? ಪುಕ್ಷಟೆ ಅಕ್ಕಿ ಕೊಟ್ಟು ಅವತ್ಗೂ ಬೆಲೆ ಫಿಕ್ಸ್ ಮಾಡ್ಬೇಕು. ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಗೊತ್ತಾ ಇಲ್ಲ. ಈಗ ಹೇಳೋರಲ್ಲ ಕಾಂಗ್ರೆಸ್ ಅವ್ರು, ಈ ಸಲ ಇರಲ್ಲ ಬರೀ ಅಕ್ಕಿ ಎಲ್ಲ ಕರೆಂಟ್ ಫ್ರೀ ಕೊಡ್ತೀವಿ, ದುಡ್ಡು ಎಲ್ಲ ನಮ್ ದೇಶ ಹಾಳು ಮಾಡಕ್ ಹೇಳ್ಯಾರ ಅವ್ರು. ಎಲ್ಲ ಸೋಂಬೇರಿ ಮಾಡಕ್ಕೆ ಹೇಳಿರೋದು. ತಾವೇನ್ ಹೇಳ್ತೀರಿ ಯಜಮಾನ್ರೆ? ಸರ್, ಇಲ್ಲಿ ಮಸಾಲೆ ಜಯರಾಮ್ ಕೆಲವಾರು ಅಭಿವೃದ್ಧಿ ಕಾರ್ಯಗಳು ನೋಡಿ ಅವ್ರಿಗೆ ಓಟ್ ಹಾಕಕ್ಕೆ ಅಂತ ಮನಸ್ಸು ಮಾಡಿದ್ದಾರೆ. ಈ ತಾಲೂಕಲ್ಲಿ ತುರುವೇಕೆರೆ ತಾಲೂಕು ಪೂರ್ತಿ 100% ಮಸಾಲೆ ಜಯರಾಮ್ ಗೆಲ್ತಾರೆ. JDS ಈ ಸಲ ಫೈಟ್ ಕೊಡುತ್ತೆ ಅಂತಿದ್ದಾರೆ. ಫೈಟ್ ಕೊಡ್ಬಹುದು, ಕೊಡ್ದಂಗೇನಿಲ್ಲ, ಆದ್ರೆ ಗೆಲ್ಲೋದು ಗ್ಯಾರಂಟಿ ಮಸಾಲೆ ಜಯರಾಮಣ್ಣರೇ. ಏನ್ ಈಗ ಗೆಲ್ಲೋದಕ್ಕೆ ಏನ್ ಕಾರಣ ಆಗತ್ತೆ ಅಂತ? ಇಲ್ಲಿ ಪ್ರತಿಯೊಂದು ಹಳ್ಳಿಗಳು ಪ್ರತಿಯೊಂದು ಕೆಲಸ ಮಾಡಿಸಿದ್ದಾರೆ. ಏನ್ ಅವ್ರು ದಾರಿಗಳ ಇದು ರೋಡ್ಗಳಾಗ್ಲಿ ಮತ್ತೊಂದಾಗ್ಲಿ ಎಲ್ಲನೂ ಪ್ರತಿಯೊಂದು ಅವರು ಮಾಡಿದ್ದಾರೆ. ಅದರಿಂದ ಅವರು ಇನ್ನ ಜನಸಂಪರ್ಕಕ್ಕೂ ಚೆನ್ನಾಗಿ ಸಿಗ್ತಾರೆ. ಸರ್, ಈಗ ಹೇಳಿದ್ರು ತುರುವೇಕೆರೆಯಲ್ಲಿ ಮಸಾಲೆ ಜಯರಾಮ್ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಈ ಸಲ ಅವ್ರಿಗೆ ಹೇಳ್ತಾರೆ ಅಂತ. JDS ಅವರು ಇಲ್ಲ, ಎಲ್ಲದೇ JDS ಅವರು ಅಂತ ಹೇಳ್ತಿದ್ದಾರೆ. ತಾವೇನ್ ಹೇಳ್ತೀರಿ? ಅಭಿವೃದ್ಧಿ ಮಾಡಿದೀನಿ ಅಂತ ಹೇಳ್ತಾರಲ್ವಾ, ಸುಮ್ನೆ ಈ ರೋಡಲ್ಲಿ ಔಟ್ ಬನ್ನಿ ಸಾಕು. ಯಾವ್ಯಾವ್ದು 40% ಕಮಿಷನ್ ಸಿಗುತ್ತೋ ಅಂತದನ್ನ ಮಾತ್ರ ಅಭಿವೃದ್ಧಿ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಇವಾಗ ಇಲ್ಲಿಂದ ದಂಡಿನಶೂರದವರೆಗೂ ರೋಡು ಎಷ್ಟು ದೊಡ್ಡ ಗುಂಡಿ ಐತೆ, ಅದನ್ನ ಮಾಡಕ್ಕಾಗಿಲ್ಲ. 10 ವರ್ಷದಿಂದ ಹಂಗೆ ಇದೆ, ಮಾಡಿಲ್ಲ. ಇನ್ನೇನ್ ಅಭಿವೃದ್ಧಿ ಮಾಡಿದಾರೆ ಅಂತ ನೋಡಿ. ಇಲ್ಲಿ ಬಿದ್ದಿರೋ ಕಸ ನೋಡಿ, ಏನು ಈ ತರ ಒಂದು ಗ್ರಾಮದಲ್ಲಿ ಹೆಂಗಿರ್ಬೇಕು ಇದನ್ನ, ಅವನ್ನೆಲ್ಲ ಏನ್ ಮಾಡಿದಾರ? ಇದು ನೋಡಿ, ಇದೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಜನಗಳಿಗೆ ಯಾವ ತರ ಇರ್ಬೇಕು, ಆ ತರ ಎಲ್ಲ ಏನ್ ಅಭಿವೃದ್ಧಿ ಮಾಡಿದಾರೆ ಅವರು. ಇವಾಗ ಹಾಳು ಮಾಡಿದ್ರು, ಕಾಂಗ್ರೆಸ್ ಅವರು ಹಾಳು ಮಾಡಿದ್ರು ಅಂತ ಹೇಳ್ತಾರಲ್ವಾ. 75 ವರ್ಷದ ಹಿಂದೆಯಿಂದ ಕಾಂಗ್ರೆಸ್ ಬಂದಿತ್ತಲ್ವಾ, ಆವಾಗ ನಲ್ಲಿ ಇತ್ತ, ನೀರಿತ್ತ, ಕರೆಂಟ್ ಇತ್ತ, ಅದೆಲ್ಲ ಕಾಂಗ್ರೆಸ್ ಅವ್ರು ಮಾಡಿಲ್ವಾ? ದೇಶ ಹಾಳು ಮಾಡೋದ್ರು ಅಂತ ಹೇಳ್ತಾರಲ್ವಾ, ಅದನ್ನೆಲ್ಲ ಮಾಡಿದಾರಲ್ವಾ. ಇನ್ನು ಏನ್ ಮಾಡ್ಬೇಕಾಯ್ತು? ಇವ್ರು ಬಂದು 15 ವರ್ಷಕ್ಕೆ ಏನ್ ಮಾಡಿದಾರ? ಮಾಡಿರೋದನ್ನೆಲ್ಲ ಒಳ್ಳೆ ಹೊಡ್ಕೊಂಡು ಅವ್ರವ್ರ ಖಜಾನ್ಸಿಲಿ ಇಟ್ಕೊಂಡಿದ್ದಾರೆ ಅಷ್ಟೇನೆ. ಅದರಿಂದಾಗಿ ನಾವೆಲ್ಲರೂ ಕಾಂಗ್ರೆಸ್ಗೆ ಬೆಂಬಲ ಮಾಡ್ತಾ ಇದೀವಿ. ಈ ಸತಿ ಕಾಂಗ್ರೆಸ್ ಬಂದ್ರೆ ಬೆಮೆಲ್ ಕಾಂತರಾಜ್ ಅವ್ರು ಬಂದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಮತ್ತೆ ಅವರು ಯುವ ಪೀಳಿಗೆ, ಮತ್ತೆ ಇವಾಗ JDS ನಮ್ಮ ಇವರು MT ಕೃಷ್ಣಪ್ಪ ಅವರು ಸಹ ಅವ್ರಿಗೂ ಇದು ಲಾಸ್ಟ್ ಪೀರಿಯಡ್ ಅಂತ ಹೇಳ್ತಾ ಇದಾರೆ. ಈಗ ಲಾಸ್ಟ್ ಪೀರಿಯಡ್ ಅಲ್ಲಿ ಅವ್ರು ಇನ್ನೂ ಏನ್ ಮಾಡ್ತಾರೆ ಅನ್ನೋ ನಂಬಿಕೆ ಇಟ್ಕೊಳ್ಳೋದು ನಾವು ಎಲ್ಲವ್ರ. ಇನ್ನ ಮಸಾಲೆ ಜಯರಾಮ್ ಅವರು ಮಾಡಿದ್ದಾರೆ, ಯಾವ್ದು CC ರಸ್ತೆಗಳು ಅವು ಇವು ಮಾಡಿದ್ದಾರೆ ಗ್ರಾಮದೊಳಗಡೆ. ಮಾಡಿದ್ರು ದೊಡ್ಡ ಅಂತ ಕಾರ್ಯಗಳು ಏನು ಮಾಡಿಲ್ಲ ಅವ್ರು ನಮ್ಗೆ. ಮತ್ತೆ ಎಲ್ಲಿ ಅವ್ರಿಗೆ ವೋಟ್ ಬ್ಯಾಂಕ್ ಇಲ್ವೋ ಅಂತ ಕಡೆ ಮಾಡೋದಕ್ಕೆ ಹೋಗ್ತಾ ಇದಾರೆ. ಎಲ್ಲಿ ವೋಟ್ ಬ್ಯಾಂಕ್ ಇದೆಯೋ ಆ ಜಾಗದಲ್ಲಿ ಬಂದು ಅವ್ರು ಏನು ಅಭಿವೃದ್ಧಿ ಮಾಡಿಲ್ಲ. ಹೆಂಗಿರೋ ಓಟ್ ಹಾಕ್ತಾರಲ್ಲಿ ಹಿಂಗಿರು ಅಂತ ಹೆಂಗೆ ಓಟ್ ಹಾಕ್ತಾರೆ, ಏನಕ್ಕೆ ಮಾಡೋಣ ನೋಡಿ. ಇದು ಇಷ್ಟು ದೊಡ್ಡ ಗುಂಡಿಗಳು ಬಿದ್ದಿದೆಯಲ್ಲ, ಒಂದ್ಸತಿ ಈ ರೋಡಲ್ಲಿ ಹೋಗಿ ನೋಡಿ ಸಾಕು, ನಿಮ್ಗೆ ಗೊತ್ತಾಗುತ್ತೆ ರೋಡ್ ಮಾಡಿದಾರ ಏನು ಅನ್ನೋದು. 3 ಪಕ್ಷಗಳನ್ನು ಫೈಟ್ ಮಾಡ್ಬೋದು. ಇಲ್ಲಿ JDS MT ಕೃಷ್ಣಪ್ಪ ಅವ್ರು ಬರ್ತಾರಂಬ ಒಂದು ಬಹಳ ಇದಿದೆ. ಬಂದ್ರು ಬರ್ಬೋದು ಸರ್, ಹೇಳಕ್ಕಾಗಲ್ಲ. ಕೃಷ್ಣಪ್ಪ ಏನ್ ಮಾಡಿದಾರೆ ಈಗ ಅವ್ರನ್ನ ನೀವು ಗೆಲ್ಸೋದಕ್ಕೆ? ಏನ್ ಮಾಡಿದಾರೆ? ಎಲ್ಲ ಏನ್ ಮಾಡ್ತಾರ ನಂಬಿಕೆ ಜನರಲ್ಲಿ ಅಷ್ಟೇ. ಕೊರೋನಾ ಟೈಮಲ್ಲಿ ಏನಾದ್ರು ಬಂದಿದಾರಾ? ಯಾರು ಬಂದಿಲ್ಲ ಕೊರೋನಾ ಟೈಮ್, ಯಾವ ನನ್ನ ಮಗನು ಬಂದಿಲ್ಲ. ಯಾರ ಮನೆಗೆ ಬಂದು ಏನು ಕೊಟ್ಟಿಲ್ಲ, ಯಾರು ಬಂದಿಲ್ಲ. ಕೊರೋನಾ ಎಲ್ಲರೂ
ಮನ್ಯಾಗ ಕೆಲಸ ನಿರುದ್ಯೋಗ ಕೆಲಸ ಇಲ್ದ ಅವ್ರ ಮನೆಗಳಲ್ಲಿ ಇರುವಾಗ ಯಾರು ಬಂದು ಏನೋ ಒಂದು ಕಿಟ್ಟು ಸಹ ಕೊಟ್ಟಿಲ್ಲ. ಪಾಪ ಭಾಳ ಸಫರ್ ಪಡ್ಯಾರ ಜನ ಇಲ್ಲಿ. ಭಾಳ ಕಷ್ಟ ಅಂದ್ರೆ ಅವ್ರು ದುಡಿಯೋಕೆ ಕೂಡ ಆಗಲಿಲ್ಲ. ಹೊರಗಡೆ ಹೋಗೋದಂಗೆ ಎಲ್ಲ ಕ್ವಾರಂಟೈನ್ ಮಾಡಾಕಿ ಅಲ್ಲಿ ಒಂದು ವೆಹಿಕಲ್ಸ್ ಅವ್ರು ಹೊರಗೆ ಹೋಗೋದಂಗೆ ಮಾಡಾಕಿ ಜನಗಳಿಗೆ ಒಂದು ಕೆಲಸ ಇಲ್ದಂಗಾಗಿ ಭಾಳ ಕಣ್ಣೀರು ಹಾಕಿದ್ದಾರೆ ಜನ. ಅದೇನಂದ್ರೆ ಒಂದು ಉಪಯೋಗ ಆಗಿದೆ ಏನಂದ್ರೆ ಸಿದ್ದರಾಮಯ್ಯನವರು ಮಾಡಿದಂಥ ಅಕ್ಕಿ ಯೋಜನೆ ಮಾತ್ರ ಭಾಳ ಉಪಯೋಗ ಆಯ್ತು ಆ ಟೈಮ್. ಅವಾಗ ಭಾಳ ಉಪಯೋಗ ಆಯ್ತು. ಯಾಕಂದ್ರೆ ಅದಿಲ್ಲ ಅಂದ್ರೆ ಜನ ಮಕ್ಕಳು ಮಲಗಬೇಕಾಗಿತ್ತು ಅಂತ ಪರಿಸ್ಥಿತಿ ಆ ಕ್ವಾರಂಟೈನ್. ಯಾಕಂದ್ರೆ ಅದು ಗಂಜಾ ಕುಡಿದು ಮಲಗೋ ಒಂದು ಸ್ಥಿತಿಯಲ್ಲಿ ಇತ್ತು ಅವಾಗ. ಮಸಾಲೆ ಜನ ಬಂದು ಹೇಳೋಗ್ತಾರೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಆ ಥರ ಮಾಡೋಣ ಈ ಥರ. MT ಬಂದು ಹೇಳ್ತಾನೆ ನಾನು ಇದ್ದಂಥ ಕಾಲದಲ್ಲಿ ಏನೂ ನಡೀತು ಅಂತ ಹೇಳ್ತಾರೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ಇವೆಲ್ಲ ಪಕ್ಷಿಗಳು ಅದು ಅಧಿಕಾರಕ್ಕೆ ಬಂದ ಮೇಲೆ ಮಾಡ್ಬೇಕು ತಾನೆ, ಯಾಕೆ ಮಾಡಲ್ಲ? ಯಾರು ಮಾಡ್ತಾರೆ ನಿಮ್ ಭರವಸೆ ಐತೆ? ಹೋಗ್ಲಿ, ನಮ್ಮ ಭರವಸೆ ಇವು ಮಸಾಲೆ ನಮ್ಗೆ ಒಂದ್ ಸ್ವಲ್ಪ ಸನ್ನೆ ಮಾಡೇನಿ ಇಲ್ಲಿಗೆ, ಇನ್ನೆಲ್ಲಾ ಕಡಿಕೂ ಮಾಡಿಬಿಟ್ಟಾನೆ. ಏನೇನ್ ಮಾಡ್ಬೇಕು ಅಂತ ಇದ್ದಾನ ಅದನ್ನೆಲ್ಲ ಮಾಡೇನಿ. ಅಧಿಕಾರಕ್ಕೆ ಬಂದ್ರೆ ಮಾಡ್ಬೋದೇನೋ ಅಂತ ಯಾರಿಗ್ ಗೊತ್ತು? ಅಧಿಕಾರಕ್ಕೆ ಬಂದು ಕುಂತ್ಕೊಂಡ್ಬಿಟ್ಟು ಆಮೇಲೆ ಇದು ಬಾಣಸಂದ್ರೆ ಹಿಂಗೆ ಮಾಯ್ಸಂದ್ರೆ ಹಿಂಗೆ ಅಂತ ಯಾರಿಗೆ ಹೇಳ್ತಾರೆ ಸರ್? ಮೋದಿ ಅಲೆನಲ್ಲಿ ಇವರೆಲ್ಲ ಗೆಲ್ತಾವ್ರೆ ಅಂತೀರಾ? ಇವ್ರದ್ದೇನೈತೆ ಪುಟ್ಕೋಸಿ ಏನೂ ಇಲ್ಲ ಕಣ್ರಿ. ಮೋದಿ ಬಂದ್ರೆ ನಡೆಯುತ್ತೆ ಅಂದ್ರೆ ಅವ್ರು ಲೋಕಸಭೆ, ಇವ್ರು ಶಾಸಕರು ಇವರು. ಇದು ಕರ್ನಾಟಕ, ಅವನು ಕೇಂದ್ರ. ಅವ್ನು ಏನ್ ಮಾಡ್ಬೇಕು ಅಂತ ಇದಾರೋ ಪಾಪ ಅಯ್ಯಪ್ಪ ಮಾಡುತ್ತೆ, ಇಲ್ಲ ಅಂತಲ್ಲ. ಅಲ್ದ್ರೆ ಪಾಕಿಸ್ತಾನದಲ್ಲಿ ಇಷ್ಟಕ್ಕೆ ಕೂಡ ಸರ್ ನಮ್ಮನ್ನ ಯಾಕೆ ಕಾಣ್ಕೊ ಬಿಡ್ತಾರೆ? ಚೀನಾದನ್ನು ಉಳಸಾನು. ಅದೇ ಕಾಂಗ್ರೆಸ್ ಸುಮಾರು ವರ್ಷ ಇತ್ತು, ಸುಮಾರು ದಿನದಲ್ಲೂ ಇತ್ತು. ಆದ್ರೆ ಎಲ್ಲ ದರೋಡೆ ಮರ್ಕೊಂಬಂದ್ರೆ ಹೊರತು ಮೋದಿ ಬಂದ ಮೇಲೆ ಅದು ನಿಂತ್ಕೊಂಡದ್ದು. ಅಲ್ಲಿವರೆಗೂ ಯಾವುದು ನಿಂತ್ಕೊಂಡಿರಲ್ಲ. ಸರಿನಾ? ಏನ್ ಹೇಳ್ತೀರಿ? ಈಗ ಮೂರು ಪಕ್ಷಗಳಿಗೆ ಇಲ್ಲಿ ಫೈಟ್ ಇದೆ ಅಂತೀರಾ? ಒಂದ್ ಪಕ್ಷದ ಅಥವಾ ರೂಲಿಂಗ್ ಪಾರ್ಟಿ ಇರೋಂತ ಬಿಜೆಪಿ ಬರುತ್ತಾ, JDS ಕಾಂಗ್ರೆಸ್ ಹೇಗಿದೆ? ಜಯರಾಮಣ್ಣ ಅವರು ಇಂಡಿಪೆಂಡೆಂಟ್ ನಿಂತ್ಕೊಂಡ್ರು ಗೆಲ್ತಾರೆ. ಅವರು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿನ ಮುಂದೆ ಇಟ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಭಾರಿ ಗೆಲುವು ಐತೆ. ಮತ್ತೆ ಹೇಳ್ಬೇಕು ಅಂದ್ರೆ JDS ಕಾಂಗ್ರೆಸ್ ಅವರು ತುಂಬಾ ಬಂದು ಜಯರಾಮಣ್ಣ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಒಂದು ಅನ್ನದ ಋಣ ತೀರ್ಸೋ ಅವಕಾಶ ಐತೆ. ಬಂದು ಕೆಲಸ ಜಯರಾಮಣ್ಣಗೋಸ್ಕರ ಹೋರಾಟ ಮಾಡಿ ಅವ್ರ ಗೆಲುವಿಗೆ ಅವ್ರು ಶ್ರಮಿಸಬೇಕು. ಯಾಕೆಂದ್ರೆ ನೀವು ಪಕ್ಷ ವಿರೋಧಿ ಪಕ್ಷ ಅಂತ ತಿಳ್ಕೊಳ್ದಂಗೆ ಕೆಲಸ ಕೊಟ್ಟಿದ್ದಾರೆ. JDS ಆಗ್ಲಿ ಕಾಂಗ್ರೆಸ್ ಆಗ್ಲಿ ಎಲ್ಲಾ ಪಕ್ಷಕ್ಕೂ ಸಮಾನವಾಗಿ ಕಂಡಿದ್ದಾರೆ ಅವರು. ಅದನ್ನ ತೀರ್ಸೋ ಒಂದು ಅವಕಾಶ ಐತೆ. ನಿಮ್ಗೆ ಬಂದು ಕೆಲಸ ಮಾಡಿ ಜಯರಾಮಣ್ಣಗೋಸ್ಕರ ಹೋರಾಟ ಮಾಡಿ ಗೆಲ್ಸಿ ಒಳ್ಳೆ ಮನುಷ್ಯನಿಗೆ ಬೆಂಬಲಿಸಿ. ಜಯರಾಮ್ ಅವ್ರಿಗೆ ಗೆಲುವು ಅವರಿಂದ ಬರುತ್ತಾ ಅಥವಾ ಮೋದಿ ಅಥವಾ ಬೊಮ್ಮಾಯಿ ಅವರ ಆಡಳಿತ ಈ ಮೂರಿಂದನೂ ಬರುತ್ತೆ ಅಂತೀರಾ? ಜಯರಾಮಣ್ಣನ ವ್ಯಕ್ತಿತ್ವದಿಂದ ಬರುತ್ತೆ. ಅವ್ರ ಕ್ಯಾರೆಕ್ಟರ್ ಕಾಂಗ್ರೆಸ್ ಪಕ್ಷದವ್ರು ಇಷ್ಟಪಡ್ತಾರೆ, JDS ಅವರು ಇಷ್ಟಪಡ್ತಾರೆ. ಬೇಕಾದ್ರೆ ಕಾಂಗ್ರೆಸ್ ಅವ್ರು JDS ಅವ್ರು ಕೇಳಿ ಅವ್ರ ಕ್ಯಾರೆಕ್ಟರ್ ಹೆಂಗೆ ಅಂತ ಅಂದ್ಬಿಟ್ಟು. ಪಕ್ಷ ಬರಲ್ಲ, ವ್ಯಕ್ತಿನೇ ಅರ್ಧ ಶಕ್ತಿ ಇಲ್ಲಿ ತುರುವೇಕೆರೆ ತಾಲೂಕಲ್ಲಿ. ಕೆಲಸ ಅಭಿವೃದ್ಧಿ ಚೆನ್ನಾಗಿದೆ. ಕೆಲಸ ತಾವೇನ್ ಹೇಳ್ತೀರಿ ಸರ್? ಜಯರಾಮಣ್ಣ ಅಂತಂದ್ರೆ ಇಲ್ಲಿ ಶಾಸಕರು ಒಂದೇ ಒಂದು ಪಕ್ಷಕ್ಕೆ ಶಾಸಕರಾಗಿಲ್ಲ. ಇಲ್ಲಿ ಪ್ರತಿಯೊಂದು ಪಕ್ಷದವರು ಇಲ್ಲಿ ನಮ್ಮ ಜಯರಾಮಣ್ಣ ಅಂತ ಬಂದು ಕೆಲಸ ಮಾಡಿಸ್ಕೊಂಡು ಹೋಗಿದ್ದಾರೆ. ಪ್ರತಿಯೊಂದು ಪಕ್ಷದವ್ರಿಗೂ ಜಯರಾಮಣ್ಣ ಅಂದ್ರೆ ಒಳ್ಳೆ ವ್ಯಕ್ತಿ ಅನ್ನೋದು ಗೊತ್ತೈತೆ. ಜಯರಾಮಣ್ಣಗೋಸ್ಕರ ಓಟ್ ಹಾಕ್ತಾರೆ, ಜಯರಾಮಣ್ಣ ಗೆಲ್ತಾರೆ ಸರ್. ತಾವೇನ್ ಹೇಳ್ತೀರಿ? ಜಯರಾಮಣ್ಣ ಗೆಲ್ತಾರೆ 100%. ಓಕೆ. ಅಲ್ಲ, ಈ ಒಂದು ಭಾಗದಲ್ಲಿ ಮುಸ್ಲಿಂ ಸಮುದಾಯ ಎಲ್ಲ ಕಾಂಗ್ರೆಸ್ JDS ವೋಟ್ ಮಾಡುತ್ತೆ, ವೋಟ್ ಡಿವೈಡ್ ಆಗುತ್ತೆ. ಇದರಿಂದಾಗಿ ಜಯರಾಮ್ ಅವರು ಗೆಲ್ಲದ್ ಕಷ್ಟ ಅಂತಿದ್ರು. ತಾವೇನ್ ಹೇಳ್ತೀರಿ ಸರ್? ಈ ಬಾರಿ ಜಯರಾಮಣ್ಣ ಅವ್ರಿಗೂ ಕನಿಷ್ಠ ನನ್ ಗೊತ್ತಿರಂಗೆ ಒಂದ್ 2 ರಿಂದ 3 ಸಾವಿರ ನಮ್ಮೂರು ಓಟು ಬಂದೇ ಬರುತ್ತೆ. 12 ಸಾವಿರ ಓಟ್ ಪೋಲಿಂಗ್ ಆಗುತ್ತೆ. ಇದರಲ್ಲಿ ಯಾವಾಗ್ಲೂ ಬಿಜೆಪಿ ಓಟ್ ಬರ್ದೇ ಇರೋದು. ಇದರಲ್ಲಿ ಜಯರಾಮಣ್ಣ ಅವ್ರ ವ್ಯಕ್ತಿತ್ವದಿಂದ, ಅವ್ರು ಮಾಡಿದ ಅಭಿವೃದ್ಧಿ ಕಾರ್ಯಕೆಲಸದಿಂದ ಒಂದ್ 2,000ರಿಂದ ಮೇಲೆ ಓಟ್ ತಗೊಂಡು ಜಯರಾಮಣ್ಣ ತಗೊಂತಾರ ಅಂತ ಗ್ಯಾರಂಟಿ ಇದೆ ಸರ್. ಜಯರಾಮಣ್ಣ ಅವರ ಅಭಿವೃದ್ಧಿನೇ ಅವ್ರ ಗೆಲುವಿಗೆ ಮೂಲ ಅಂತ ಹೇಳ್ತೀನಿ ಸರ್. ಈಗ 2013ರಲ್ಲಿ ಪೆಟ್ರೋಲ್ ಬೆಲೆ 93 ರೂಪಾಯಿ ಇತ್ತು. ರೆಕಾರ್ಡ್ಸ್ ಅಲ್ಲಿ ನೋಡಿ ನೀವು. ಏನ್ ಈಗಾಗಿಲ್ಲ, ಆಗ್ಲೂ ಆಗಿತ್ತು. 2013ರಲ್ಲೇ ಆಗಿತ್ತು, ಈಗಲೂ ಆಗಿದೆ ಅಷ್ಟೇ. ಅದು ಕಮ್ಮಿ ಆಗುತ್ತೆ. ಕಾಂಗ್ರೆಸ್ನ ಉಚಿತ ಗ್ಯಾರಂಟಿ ಯೋಜನೆ ಕೈ ಹಿಡಿಯಲ್ಲ ಕೈಗೆ. ಸರ್, ಕೈ ಹಿಡಿಯೋದಕ್ಕೆ ಅದೇ ಶ್ರೀಲಂಕಾನ ಪಾಕಿಸ್ತಾನ ಆಗ್ಬೇಕಾಗತ್ತಷ್ಟೇ. ಎಲ್ಲಿಂದ ತರ್ತಾರೆ ದುಡ್ಡು? ಎಲ್ಲ ಫ್ರೀ ಕೊಟ್ರೆ ಹೆಂಗೆ ಫ್ಯೂಚರ್ ಪ್ಲಾನಿಂಗ್ ಇಲ್ದಲ್ಲಿ ಇವ್ರು ಮಾಡಕ್ ಹೋಗ್ತಾರೆ. ಅದು ತಪ್ಪು ಅಂತ ನಮ್ಮ ಭಾವನೆ. ಈ ಒಂದು ತುರುವೇಕೆರೆನಲ್ಲಿ ಯಾವ ಒಂದು ಪಕ್ಷ ಬರ್ಬೋದು ಅಂತ ಹೇಳ್ತೀರಿ?
ಸರ್ ಈಗ 100ಕ್ಕೆ 100 ನಮಗೆ ಇಲ್ಲಿ ಕಾಂಗ್ರೆಸ್ ಪಕ್ಷನೇ ಬರೋದು. ಯಾಕೆಂದ್ರೆ ಬೆಮ್ಮೆಲ್ ಕಾಂತರಾಜ್ ಅವರು ಒಂದು ಅಭಿವೃದ್ಧಿಯ ಹರಿಕಾರ, ಆ ಯೋಜನೆಗಳನ್ನ ಇಟ್ಕೊಂಡು ಇಲ್ಲಿ ಈಗಾಗಲೇ ಸತತ 3-4 ವರ್ಷಗಳಿಂದ ಸಂಘಟನೆ ಮಾಡಿಕೊಂಡು ಕಾಂಗ್ರೆಸ್ ಪರವಾಗಿ ಇಲ್ಲಿ ಕೆಲಸ ಮಾಡಿಕೊಂಡು ಸಂಘಟನೆ ಮಾಡಿದ್ದಾರೆ ತುಂಬಾ. ಮತ್ತೆ ಅಭಿವೃದ್ಧಿ ಈಗಾಗಲೇ ಅವರು ಕೂಡ ಮಾಡಿದ್ದಾರೆ. ಅವರು MLC ಆಗಿದ್ದಾಗ ಈ ಕ್ಷೇತ್ರಕ್ಕೆ ಅನುದಾನ ತಂದು ಈ ಕ್ಷೇತ್ರದ ಅಭಿವೃದ್ಧಿ ಕೂಡ ಮಾಡಿದ್ದಾರೆ. 100% ಇಲ್ಲಿ ನಾವು ಕಾಂಗ್ರೆಸ್ ಒಂದು 30ರಿಂದ 40 ಸಾವಿರ ಲೀಡಲ್ಲಿ ನಮ್ಮ ಕಾಂತರಾಜ್ ಅವರು ಗೆದ್ದೇ ಗೆಲ್ತಾರೆ. ಈಗ ಉಚಿತ ಗ್ಯಾರಂಟಿ ಯೋಜನೆಗಳು ಕೊಟ್ಬಿಟ್ಟು ಮತ್ತಷ್ಟು ಸಾಲ ಮಾಡಿಸ್ಬಿಡುತ್ತೆ ಕಾಂಗ್ರೆಸ್, ಈ ಶ್ರೀಲಂಕಾ ಪಾಕಿಸ್ತಾನ ತರ ಆಗ್ಬಿಡುತ್ತೆ ಅನ್ನುವಂಥದ್ದು ಕೆಲವರು ಹೇಳುವಂಥದ್ದು. ಇಲ್ಲ, ಅದೆಲ್ಲ ಖಂಡಿತ ತಪ್ಪು ಸರ್. ಅದು ಜನವಿರೋಧಿ ಸರ್ಕಾರ, BJP ಅವ್ರು ಹೇಳಬೇಕೆ ಹೊರತು ಕಾಂಗ್ರೆಸ್ ಅವರು ಆಗಲಿ ಬೇರೆ ಯಾವ ಪಕ್ಷದವರು ಕೂಡ ಅದು ಹೇಳ್ತಾ ಇಲ್ಲ. ಈಗ ನೀವು ಹೇಳ್ದಂಗೆ ಯೋಜನೆ ಇಲ್ಲದೆ ಮಾಡಿರೋದಲ್ಲ ಇದು. ಖಂಡಿತ ದೇಶದಲ್ಲಿ ಜನರು ಕಟ್ಟುವಂತಹ ತೆರಿಗೆ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಕೇಂದ್ರ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇರೋ ತೆರಿಗೆ ಪಾಲೆಷ್ಟು, ಕೇಂದ್ರ ಸರ್ಕಾರದಿಂದ ನಮಗೆ ಬರ್ತಿರೋ ಪಾಲೆಷ್ಟು? ಈ ಒಂದು ಎಲ್ಲ ಯೋಜನೆಗಳನ್ನ ಹಾಕೊಂಡೆ ಇವತ್ತು ಕಾಂಗ್ರೆಸ್ ಸರ್ಕಾರ ಫ್ರೀ ಅಕ್ಕಿ ಇರ್ಬೋದು, ಕರೆಂಟ್ ಇರ್ಬೋದು, ಮನೆಗೆ ಗೃಹಲಕ್ಷ್ಮಿದು 2000 ಇರ್ಬೋದು, ಈ ಎಲ್ಲ ಯೋಜನೆಗಳನ್ನ ಕೂಡ ಹಾಕಿರೋದು. ಖಂಡಿತ ಇದು ನೆರವೇರುತ್ತೆ, ಮತ್ತೆ ಸಕ್ಸಸ್ ಕೂಡ ಆಗ್ತೀವಿ ನಾವು. ಈ ಗ್ಯಾರಂಟಿ ಯೋಜನೆಗಳನ್ನೇ ಕೈ ಹಿಡಿಯುತ್ತೆ. ಖಂಡಿತ ಸರ್. ಈ ಮಹಿಳಾ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಜನರ ವಿರೋಧಿ ಸರ್ಕಾರ, BJP ಭ್ರಷ್ಟ ಸರ್ಕಾರನ ಓಡಿಸ್ತಾರೆ.